ನಿರ್ಮಾಪಕ ಶ್ರೀನಿವಾಸ್ ವೇದಿಕೆಯೊಂದರ ಮೇಲೆ ನಟರ ಮೇಲೆ ಕೆಂಡ ಕಾರಿದ್ದಾರೆ. ವೇದಿಕೆ ಮೇಲೆ ಕೋಪಿಸಿಕೊಂಡಿದ್ದಾರೆ ಕನಕಪುರ ಶ್ರೀನಿವಾಸ್. ನಿರ್ಮಾಪಕರಾಗಿ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿರುವಂತಹ ಓರ್ವ ಪ್ರಸಿದ್ಧರು, ಹಲವು ಸಿನಿಮಾಗಳಿಗೆ ಬಂಡವಾಳ ಹೂಡಿಕೆ ಮಾಡಿರೋರು. ಸಿನಿಮಾ ನಟರ ವಿಚಾರದಲ್ಲಿ ಕೋಪ ಮಾಡಿಕೊಂಡು ಆ ಕೋಪವನ್ನ ವೇದಿಕೆ ಮೇಲೆ ಪ್ರದರ್ಶನ ಮಾಡಿದ್ರೆ, ನಾವು ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡಿಟ್ಬಿಡ್ತಾರೆ. ಶಿವಣ್ಣ, ಸುದೀಪ್, ಡಾಲಿ ವಿರುದ್ಧ ಗರಂ ಆಗಿದ್ದಾರೆ ನಿರ್ಮಾಪಕ. ಅಷ್ಟು ದೊಡ್ಡವರಾಗ್ಬಿಟ್ಟಿದ್ದಾರೆ ಎಲ್ಲರೂ ಅಂತ ಗರಂ ಆದ್ರು. ಕಾಟನ್ ಪೇಟೆ ಗೇಟ್ ಸಿನಿಮಾ ಸುದ್ದಿಗೋಷ್ಠಿಯಲ್ಲಿ ಕಿಡಿಕಾರಿದ್ರು. ಹಿರಿಯ ಸ್ಟಾರ್ ನಟರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಕನಕಪುರ ಶ್ರೀನಿವಾಸ್. ಶಿವರಾಜ್ ಕುಮಾರ್ ಅವರು ಈ ಹಿಂದೆ ನಟಿಸಿದ್ದ ಶ್ರೀರಾಮ್ ಅನ್ನೋ ಸಿನಿಮಾ ಇದೆಯಲ್ಲ, ಅದರ ನಿರ್ಮಾಪಕ. ಆ ಸಂದರ್ಭದಲ್ಲಿ ಆ ಸಿನಿಮಾ ಪ್ರಚಾರಕ್ಕೂ ಕೂಡ ಶಿವರಾಜ್ ಕುಮಾರ್ ಬಂದಿದ್ರು. ಅವ್ರಿಗೋಸ್ಕರ ನಾನು ದೊಡ್ಡ ಸಿನಿಮಾ ಮಾಡಿದ್ದೆ ಅಂತ ವೇದಿಕೆ ಮೇಲೇನೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕಾಟನ್ ಪೇಟೆ ಅನ್ನುವಂಥ ಒಂದು ಹೊಸ ಸಿನಿಮಾದ ನಿರ್ಮಾಪಕರು, ಈ ಹಿಂದೆಯೂ ಕೂಡ ನಿರ್ಮಾಣ ಮಾಡಿರೋರು. 120 ಕೋಟಿ ಒಂದು 150 ಪಿಕ್ಚರ್ ಮಾಡ್ಬಿಡ್ತಾಯ ಅಂತ ಒಳ್ಳೆ ಪ್ರೊಡ್ಯೂಸರ್ಸ್. ಇವರು ಗಾಂಧಿನಗರಕ್ಕೆ ಬರ್ತಾನೇ ಇಲ್ಲ ಸ್ವಾಮಿ. ಪ್ಯಾನ್ ಇಂಡಿಯಾ ಅಂತ ಇಲ್ಲೇ ಬೆಂಗಳೂರಲ್ಲೇ ನೋಡಲ್ಲ, ಪ್ಯಾನ್ ಇಂಡಿಯಾ ಅಂತ. ದಯವಿಟ್ಟು ಪ್ಯಾನ್ ಇಂಡಿಯಾ ಅಂತ ಪಿಕ್ಚರ್ ಮಾಡಿಕೊಂಡು ಅಲ್ಲಿ ಯಾರ ಮುಖನೂ ನೋಡಲ್ಲ, ಅಲ್ಲಿ ಆಂಧ್ರದಲ್ಲಿ ಯಾರ ಮುಖನೂ ನೋಡಲ್ಲ. ಪಿಕ್ಚರ್ ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ, ನೋಡ್ತಾರೆ, ಪ್ರಚಾರ ಕೊಡ್ತಾರೆ. ಪ್ಯಾನ್ ಇಂಡಿಯಾ, ಪ್ಯಾನ್ ಇಂಡಿಯಾ, ಪ್ಯಾನ್ ಇಂಡಿಯಾ. ಕೈಸಾ ಪ್ಯಾನ್ ಇಂಡಿಯಾ? ಅದೆಲ್ಲ ತಪ್ಪು. ನಾನು ಡೈರೆಕ್ಟರ್ಗೂ ಹೇಳ್ತೀನಿ, ಪ್ರೊಡ್ಯೂಸರ್ಗೂ ಹೇಳ್ತೀನಿ. ನಾನು ಎಲ್ಲ ಡೈರೆಕ್ಟರ್ ಪ್ರೊಡ್ಯೂಸರ್ಗೆಲ್ಲ ನೋಡಿದ್ದೀನಿ, ದೊಡ್ಡವ್ರಿಗೆಲ್ಲ ನೋಡಿದ್ದೀನಿ. ಶಿವನ್ ಒಂದು ಹೊಸ ಚಿತ್ರ ಕಾಟನ್ ಪೇಟೆ ಗೇಟ್ ಅನ್ನುವಂಥ ಚಿತ್ರದ ಪ್ರಚಾರಕ್ಕೆ ದೊಡ್ಡ ನಟರು ಬರಬೇಕು ಅನ್ನುವಂಥ ವಿಚಾರಕ್ಕೆ ಈ ರೀತಿ ಒಂದು ಅಸಮಾಧಾನ ಇದ್ದಂಗೆ ಕಾಣ್ತಾ ಇದೆ. ಚಿತ್ರದ ಪ್ರಚಾರಕ್ಕೆ ಶಿವರಾಜ್ ಕುಮಾರ್, ಸುದೀಪ್ ಅವರು ಬರಬೇಕಾ? ಸ್ಟಾರ್ ನಟರು ಬಂದು ಪ್ರಚಾರ ಮಾಡಬೇಕಾ? ಮಾಡೋ ಅಗತ್ಯವಾದರೂ ಏನಿದೆ? ತಮ್ಮ ಸಿನಿಮಾ ಪ್ರಚಾರ ಸಂದರ್ಭದಲ್ಲಿ ತಪ್ಪದೇ ಹಾಜರಾಗ್ತಾರೆ ಶಿವಣ್ಣ, ಸುದೀಪ್, ಡಾಲಿ. ಅವ್ರ ವಿರುದ್ಧ ನಿರ್ಮಾಪಕರು ಗರಂ ಆಗ್ತಿರೋದು ಯಾಕೆ? ಅಂದ್ರೆ ಈ ಕಾಟನ್ ಪೇಟೆ ಗೇಟ್ ಸಿನಿಮಾದ ಪ್ರಮೋಷನ್ಗೆ ಅವ್ರು ಬಂದಿಲ್ಲ ಅಂತಾನ? ಸಾಮಾನ್ಯವಾಗಿ ಅವ್ರ ಮನೆ ಕಾರ್ಯಕ್ರಮದಲ್ಲಿ ಅವ್ರು ಇರ್ತಾರೆ, ಪಕ್ಕದ ಮನೆ ಕಾರ್ಯಕ್ರಮಕ್ಕೆ ಅವ್ರು ಹೋಗಬೇಕಾ? ಅವ್ರು ಹೋಗೋದಾದ್ರೆ ಹೋಗ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಅದು ಅವರ ವೈಯಕ್ತಿಕ ನಿರ್ಧಾರ. ಬಂದಿಲ್ಲ ಅಂತ ಶ್ರೀನಿವಾಸ್ ಅವರು ಈ ರೀತಿ ಗರಂ ಆದ್ರ ಅನ್ನೋದೊಂದು ಪ್ರಶ್ನೆ. ದೀಪಿಕಾ ಮಾಹಿತಿ ಕೊಡ್ತಾರೆ. ಪ್ರೊಡ್ಯೂಸರ್ಗೂ ಹೇಳ್ತೀನಿ, ನಾನು ಎಲ್ಲ ಡೈರೆಕ್ಟರ್ ಪ್ರೊಡ್ಯೂಸರ್ಗೆಲ್ಲ ನೋಡಿದ್ದೀನಿ, ದೊಡ್ಡವ್ರಿಗೆಲ್ಲ ನೋಡಿದ್ದೀನಿ. ಶಿವಣ್ಣ ಪಿಕ್ಚರ್ 5 ಪಿಕ್ಚರ್ ಮಾಡಿದ್ದೀನಿ. ರಾಮು ಹುಟ್ಮೇಲೆ ನಾನೇ. ರಾಮು ನಂಬರ್ 1, ಕೋಟಿ ರಾಮು. ಸೆಕೆಂಡ್ ನಾನೇ 5 ಪಿಕ್ಚರ್ ಮಾಡಿದ್ರು. 4 ಪಿಕ್ಚರ್ ಇತ್ತು. ಅದೆಲ್ಲ ತಪ್ಪು. ನಾನು ಡೈರೆಕ್ಟರ್ಗೂ ಹೇಳ್ತೀನಿ, ಪ್ರೊಡ್ಯೂಸರ್ಗೂ ಹೇಳ್ತೀನಿ. ನಾನು ಎಲ್ಲ ಡೈರೆಕ್ಟರ್ ಪ್ರೊಡ್ಯೂಸರ್ಗೆಲ್ಲ ನೋಡಿದ್ದೀನಿ, ದೊಡ್ಡವ್ರಿಗೆಲ್ಲ ನೋಡಿದ್ದೀನಿ. ದೀಪಿಕಾ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಿಕಾ, ನಂಬರ್ 1, ಏನು ಘಟನೆ, ಯಾಕೆ ಮಾನ್ಯ ನಿರ್ಮಾಪಕರು ಅಷ್ಟು ಗರಂ ಆದರು, ಯಾವ ಸಂದರ್ಭ ಇದು ಅಂತ? ಇನ್ನೊಂದು, ಅವ್ರು ಗರಂ ಆಗಿರೋ ಹಿಂದಿನ ಉದ್ದೇಶ ಏನು? ಪ್ರಣುತ್, ನಾವು ಗಮನಿಸಬಹುದು ಕಾಟನ್ ಪೇಟ್ ಗೇಟ್ ಅನ್ನುವಂಥ ಒಂದು ಸಿನಿಮಾ ಏನಿದೆ, ಅದು ಹೊಸಬರು ಇಟ್ಕೊಂಡು ಮಾಡಿರುವಂತಹ ಸಿನಿಮಾ. ಈ ಸಿನಿಮಾ ಸದ್ಯದಲ್ಲೇ ರಿಲೀಸ್ ಕೂಡ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಒಂದು ಪ್ರೆಸ್ ಮೀಟ್ ನಡೆಯುತ್ತೆ. ಪ್ರೆಸ್ ಮೀಟ್ ಸಂದರ್ಭದಲ್ಲಿ ಈ ಸಿನಿಮಾದ ನಿರ್ಮಾಪಕರಾಗಿರುವಂತಹ ಕನಕಪುರ ಶ್ರೀನಿವಾಸ್ ಏನಿದ್ದಾರೆ, ಸ್ಟಾರ್ ನಟರ ಮೇಲೆ ಗರಂ ಆಗಿರುವಂಥದ್ದು. ಶಿವಣ್ಣ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಡಾಲಿ ಧನಂಜಯ್ ಮೇಲೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಈಗಾಗಲೇ ನಾನು ಶಿವಣ್ಣ ಮತ್ತು ಸುದೀಪಿಗೆ ಕಾಲ್ ಮಾಡಿದ್ದೆ, ಗೆಸ್ಟ್ ಆಗಿ ಬರುವಂತೆ ಕೇಳ್ಕೊಳ್ಳಕ್ಕೆ ಫೋನ್ ಮಾಡಿದ್ದೆ. ಅವರು ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದಾರೆ ಅನ್ನುವಂಥ ಒಂದು ಮಾತನ್ನ ಕೂಡ ಓಪನ್ ವೇದಿಕೆಯಲ್ಲಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು. ಇದರ ಜೊತೆಗೆ ಕೆಂಡಾಮಂಡಲರಾಗಿದ್ದಾರೆ. 24 ಗಂಟೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ನಿರೂಪಣೆ ಮಾತಾಡ್ತಾರೆ. ಇವರಿಗೆ ಮಾನ ಮರ್ಯಾದೆ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಹಾಕಿರುವಂಥದ್ದು. ಈ ರೀತಿ ಟಿವಿಯಲ್ಲೇ ಕೂತ್ಕೊಂಡಿದ್ರೆ ಸಿನಿಮಾ ಯಾವಾಗ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಹಾಕಿದ್ದಾರೆ. ಇದರ ಜೊತೆಗೆ ಬರೀ ಪ್ಯಾನ್ ಇಂಡಿಯಾ ಅಂತ ಸಿನಿಮಾದ ಹಿಂದೆ ಓಡಾಡ್ತಾ ಇದ್ದಾರೆ, ನಮ್ಮ ಕಾಲ್ ಶೀಟ್ಗಳಿಗೆ ಕೂಡ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಮಾತನ್ನ ಕೂಡ ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ಇನ್ನು ಯಾವಾಗ ಇವರು ಸಿನಿಮಾ ಮಾಡ್ತಾರೆ, ಇವರ ಸಿನಿಮಾವನ್ನ ಜನ ಯಾಕೆ ಒಪ್ಕೊಳ್ತಾರೆ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಮಾಡಿರುವಂಥದ್ದು. ಆದ್ರೆ ಈಗಾಗಲೇ ಶಿವಣ್ಣನ ಜೊತೆ ಕನಕಪುರ ಶ್ರೀನಿವಾಸ್ ಅವರು ಕೆಲಸ ಮಾಡಿದ್ದಾರೆ. ಶ್ರೀರಾಮ್ ಅನ್ನುವಂಥ ಸಿನಿಮಾ ಸೇರಿ 3-4 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಕೂಡ. ಅಂತ ಸಂದರ್ಭದಲ್ಲಿ ಆ ಸಿನಿಮಾದ ರಿಲೀಸ್ ಯಾವಾಗ ಆಗುತ್ತೆ ಆ ಟೈಮಲ್ಲಿ ತಪ್ಪದೇ ಶಿವಣ್ಣ ಅಟೆಂಡ್ ಕೂಡ ಆಗಿದ್ದಾರೆ, ಪ್ರಚಾರದ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ. ಆದ್ರೆ ಇದೀಗ ಕಾಟನ್ ಪೇಟೆ ಗೇಟ್ ಅನ್ನುವಂಥ ಸಿನಿಮಾ ಏನಿದೆ, ಈ ಸಿನಿಮಾದ ಸಂದರ್ಭದಲ್ಲೂ ಕೂಡ ಸ್ಟಾರ್ ನಟರು ಬಂದು ಬರ್ಬೇಕಾ ಅನ್ನುವಂಥ ಪ್ರಶ್ನೆ ಎದ್ದು ಕಾಣುತ್ತೆ. ಯಾಕಂದ್ರೆ ತಮ್ಮ
ತಮ್ಮ ಸಿನಿಮಾದ ರಿಲೀಸ್ ಟೈಮಲ್ಲಿ ಅವರು ಇಡೀ ಪ್ರಚಾರಕ್ಕೆ ಭಾಗಿಯಾಗ್ತಾರೆ. ಎಲ್ಲೆಲ್ಲಿ ಒಂದು ಏನು ಪ್ರಚಾರದ ಯಾತ್ರೆಯನ್ನ ಇಟ್ಕೊಳ್ತಾರೆ ಆ ಟೈಮಲ್ಲೆಲ್ಲ ಶಿವಣ್ಣ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಡಾಲಿ ಧನಂಜಯ್ ಆಗಿರ್ಬೋದು ತಮ್ಮ ಒಂದು ಎಫರ್ಟ್ ಅನ್ನ ಕೂಡ ಹಾಕ್ತಾರೆ. ಆದ್ರೆ ಹೊಸಬರ ಸಿನಿಮಾಗಳಿಗೆ ಪ್ರೆಸ್ ಮೀಟಿಗೆ ಬರುವಂತಹ ಅವಶ್ಯಕತೆ ಇದೆಯಾ ಅನ್ನುವಂಥ ಪ್ರಶ್ನೆ ಒಂದಿಷ್ಟು ಮಂದಿ ಕೇಳ್ತಾ ಇರುವಂತ. ಓಕೆ, ಸಾಕಷ್ಟು ಹೊಸಬರ ಸಿನಿಮಾ ಈಗಾಗಲೇ ರಿಲೀಸ್ ಕೂಡ ಆದಂಥ ಸಂದರ್ಭದಲ್ಲಿ ಆ ಸೆಲೆಬ್ರಿಟಿ ಶೋ ಏನಿರುತ್ತೆ ಅಥವಾ ಸಕ್ಸಸ್ ಶೋ ಅಂತ ಏನು ಇಟ್ಕೊಂತಾರೆ ಅಂತ ಸಂದರ್ಭದಲ್ಲಿ ಶಿವಣ್ಣ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಡಾಲಿ ಧನಂಜಯ್ ಆಗಿರ್ಬೋದು, ಧ್ರುವ ಆಗಿರ್ಬೋದು, ಇವರೆಲ್ಲ ಬಂದು ಸಾಥ್ ಕೊಡ್ತಾರೆ, ಸಿನಿಮಾದ ಬಗ್ಗೆ ಮಾತಾಡ್ತಾರೆ. ಕೇವಲ ಒಂದೆರಡು ಸಿನಿಮಾಗಳಿಗೆ ಬಂದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿ ಆರೋಪ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಹಲವರ ಪ್ರಶ್ನೆಯಾಗಿದೆ. ಪ್ರಣುತ್, ಥ್ಯಾಂಕ್ ಯು ದೀಪಿಕಾ ಮಾಹಿತಿಗೆ.